ಭ್ರಷ್ಟಾಚಾರದ ವಿರುದ್ಧ ಹೋರಾಡಿ ಅಧಿಕಾರದ ಗದ್ದುಗೆ ಏರಿದ್ದ ಅರವಿಂದ್ ಕೇಜ್ರಿವಾಲ್ ಅದೇ ಭ್ರಷ್ಟಾಚಾರ ಆರೋಪ ಹೊತ್ತು ಜೈಲು ಸೇರಿ ಅಲ್ಲಿಂದ ಹೊರಬಂದು ಅತೀಶಿಗೆ ಅಧಿಕಾರ ಬಿಟ್ಟುಕೊಟ್ಟು ಈಗ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಹಪಹಪಿಸ್ತಾ ಇದ್ದಾರೆ. ಇತ್ತ ಬಿಜೆಪಿ ಕೂಡ ರಾಷ್ಟ್ರ ರಾಜಧಾನಿಯಲ್ಲಿ ಗದ್ದುಗೆ ಏರಲು ಸಜ್ಜಾಗಿದೆ. ಇದುವರೆಗೂ ದಿಲ್ಲಿಯಲ್ಲಿ ತ್ರಿಕೋನ ಸ್ಪರ್ಧೆ ಅನ್ನೋ ಚರ್ಚೆ ಇತ್ತು. ಆದರೆ ಮತಗಟ್ಟೆ ಸಮೀಕ್ಷೆಗಳು ಮಾತ್ರ ಬಿಜೆಪಿ ಅಧಿಕಾರದ ಗದ್ದುಗೆ ಏರ್ಲಿದೆ ಅಂತಿದೆ. ಹಾಗಾದ್ರೆ ಯಾವ ಮತಗಟ್ಟೆ ಸಮೀಕ್ಷೆ ಏನ್ ಹೇಳಿದೆ? ಚಾಣಕ್ಯ ಸ್ಟ್ರಾಟಜಿ ಸಮೀಕ್ಷೆ ಪ್ರಕಾರ ಬಿಜೆಪಿ 39ರಿಂದ 44 ಸೀಟ್ ಬಂದ್ರೆ ಆಪ್ಗೆ 25ರಿಂದ 28 ಸೀಟ್ ಗೆಲ್ಲಲಿದ್ಯಂತೆ. ಕಾಂಗ್ರೆಸ್ಗೆ 2ರಿಂದ 3 ಸೀಟ್ ಬರಬಹುದು ಅಂತ ತಿಳಿಸಲಾಗಿದೆ. ಪೀಪಲ್ ಪಲ್ಸ್ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ 51ರಿಂದ 60 ಸೀಟ್ ಬಂದ್ರೆ ಆಪ್ಗೆ 10ರಿಂದ 19 ಸೀಟ್ ಹಾಗೂ ಕಾಂಗ್ರೆಸ್ಗೆ 1 ಸೀಟ್ ಬರಬಹುದು ಅಂತ ತಿಳಿಸಿದೆ. ಪಿ ಮಾರ್ಕ್ ಸಮೀಕ್ಷೆಯಲ್ಲಿ ಬಿಜೆಪಿಗೆ 39ರಿಂದ 49 ಸೀಟ್, ಆಪ್ಗೆ 21ರಿಂದ 31 ಸೀಟ್ ಹಾಗೂ ಕಾಂಗ್ರೆಸ್ಗೆ 1 ಸೀಟ್ ಬರಬಹುದು ಅಂತ ತಿಳಿಸಿದೆ. ವಿ ಪ್ರಿಸೈಡ್ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ 18ರಿಂದ 23 ಸೀಟ್ ಬಂದ್ರೆ ಆಪ್ಗೆ 46ರಿಂದ 52 ಸೀಟ್ ಹಾಗೂ ಕಾಂಗ್ರೆಸ್ಗೆ 1 ಸೀಟ್ ಬರಬಹುದು ಅಂತ ಹೇಳಿದ್ರೆ, ಮೈಂಡ್ ಬ್ರಿಂಕ್ ಸಮೀಕ್ಷೆಯಲ್ಲಿ ಬಿಜೆಪಿಗೆ 21ರಿಂದ 25 ಸೀಟ್, ಆಪ್ಗೆ 44ರಿಂದ 49 ಸೀಟ್, ಕಾಂಗ್ರೆಸ್ಗೆ 1 ಸೀಟ್ ಅಂತ ಹೇಳಿ ಆಪ್ಗೆ ಬಹುಮತ ಬರಲಿದೆ ಅಂತ ತಿಳಿಸಿದೆ. ಆದರೆ ಮತದಾನ ಪ್ರಭು ಯಾರ ಕೈ ಹಿಡಿಯಲಿದ್ದಾನೆ ಅನ್ನೋದು ಫೆಬ್ರವರಿ 8ಕ್ಕೆ ತಿಳಿಯಲಿದೆ.